ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಬಿಜೆಪಿ ನಾಯಕನಿಗೆ ರಾಷ್ಟ್ರಮಟ್ಟದಲ್ಲಿ ಬಿಜೆಪಿಯ ದೊಡ್ಡ ಹುದ್ದೆ ಸಿಗಲಿದೆಯಾ? ಕುತೂಹಲಕಾರಿ ಬೆಳವಣಿಗೆಯೊಂದು ಆಗ್ತಾ ಇದೆ. ಇದೇ ಬರುವಂಥ ಹೋಳಿ ಹಬ್ಬದ ಬಳಿಕ ಬಿಜೆಪಿಯಲ್ಲಿ ಬಿಗ್ ಸರ್ಜರಿಗೆ ತಯಾರಿ ನಡೀತಾ ಇದ್ದು, ಕರ್ನಾಟಕ ಬಿಜೆಪಿಗೆ ಬಿಗ್ ಗಿಫ್ಟ್ ಸಿಗುತ್ತಾ? ಹಾಗಾದರೆ ಮೋದಿ ಅಮಿತ್ ಶಾ ಅವರಿಗೆ ಆಪ್ತನಾಗಿ ಗುರುತಿಸ್ಕೊಂಡಿರುವಂಥ ನಾಯಕನಿಗೆ ದೊಡ್ಡ ಪಟ್ಟ ಒಲಿದು ಬರಲಿದೆಯಾ? ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಎರಡು ಮಹತ್ವದ ಬೆಳವಣಿಗೆಗಳ ಮೇಲೆ ಬೆಳಕು ಚೆಲ್ಲೋ ಪ್ರಯತ್ನ ಮಾಡ್ತಿದ್ದೀವಿ. ನಂಬರ್ 1, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕರ್ನಾಟಕ ಮೂಲದ ನಾಯಕ ಆಯ್ಕೆಯಾಗಲಿದ್ದಾರಾ ಅನ್ನೋದು ಒಂದು ಚರ್ಚೆ. ಆದರೆ ಮತ್ತೊಂದು ಕಡೆ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಕೆಲವು ದಿನಗಳಲ್ಲಿ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇದ್ದು, ಇಲ್ಲಿ ಬಣಜಗಳ ಜಟಾಪಟಿ, ರೆಬಲ್ಗಳು ಸೆಡ್ ಹೊಡೆದು ಸಪರೇಟ್ ಮೀಟಿಂಗು, ಸಪರೇಟ್ ಸಮಾವೇಶ ಅಂತ ಹೊರಟಿರೋ ಹೊತ್ತಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ, ಚುನಾವಣೆ ಇದೆಲ್ಲವೂ ಕೂಡ ಕುತೂಹಲಕಾರಿ ಘಟ್ಟದಲ್ಲಿ ಬಂದು ನಿಂತಿರೋ ಹೊತ್ತಲ್ಲಿ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. 1 by 1 ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆ ಬಹಳ ಹಿಂದೆನೇ ಆಗುತ್ತೆ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಕಾರಣಾಂತರಗಳಿಂದ, ಅಂದರೆ ವಿಧಾನಸಭಾ ಚುನಾವಣೆಗಳು, ವಿವಿಧ ರಾಜ್ಯಗಳಲ್ಲಿ ಚುನಾವಣೆ ಇರ್ತಿದ್ರಿಂದಾಗಿ ಆ ಕ್ಷಣಕ್ಕೆ ಬದಲಾವಣೆ ಬೇಡ ಅಂತ ಮುಂದುವರೆಸಿದ್ದಾಯಿತು. ಒಂದೇ ಪೋಸ್ಟ್ ಅನ್ನೋದಿದೆ, ಅಂದರೆ ಒಬ್ಬ ವ್ಯಕ್ತಿಗೆ ಏಕ ಹುದ್ದೆ ಅನ್ನೋ ನಿಯಮ ಇರೋದ್ರಿಂದ ಅಧ್ಯಕ್ಷರು ಆಗಿದ್ದಂಥ ನಡ್ಡಾ ಅವರು ಮಿನಿಸ್ಟರ್ ಆಗ್ತಾ ಇದ್ದ ಹಾಗೆ ಹೊಸಬರು ಬರ್ತಾರೆ ತಕ್ಷಣ ಅಂತ ಭಾವಿಸಲಾಗಿತ್ತು. ಆದರೆ ಡಿಲೇ ಆಗ್ತಾ ಹೋಯ್ತಲ್ವ. ಈಗ ಬಹುತೇಕ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಪ್ರಕ್ರಿಯೆ ಕಂಪ್ಲೀಟ್ ಮಾಡಿಕೊಂಡು ಬರ್ತಾ ಇದ್ದಾರೆ. JP ನಡ್ಡಾ ಅವರ ಜಾಗಕ್ಕೆ, ಅಂದರೆ ರಾಷ್ಟ್ರೀಯ ಅಧ್ಯಕ್ಷ ಕುರ್ಚಿಗೆ ದಕ್ಷಿಣ ಭಾರತದವರು ಬರ್ತಾರಾ ಅನ್ನೋದೊಂದು ಚರ್ಚೆ ಸುಮಾರು ದಿನಗಳಿಂದ ಇತ್ತು. ಈ ಬಗ್ಗೆ ನಾವು ಕೂಡ ನಿಮ್ಮ ಮುಂದೆ ಈಗಾಗಲೇ ರಿಪೋರ್ಟನ್ನು ಇಟ್ಟಿದ್ವಿ. ಕರ್ನಾಟಕದಿಂದನಾ, ಆಂಧ್ರದಿಂದನಾ, ತಮಿಳುನಾಡಿನಿಂದನಾ, ಎಲ್ಲಿಂದ ಸೆಲೆಕ್ಟ್ ಮಾಡ್ತಾರೆ ಅನ್ನೋದೊಂದು ಕುತೂಹಲ ಇತ್ತು. ಈಗ ಮುಂಚೂಣಿಯಲ್ಲಿ ಕಾಣಿಸ್ತಿರೋದು ಅನುರಾಗ್ ಠಾಕೂರ್. ಆದರೆ ಅನುರಾಗ್ ಠಾಕೂರ್ಗೆ ಅಧ್ಯಕ್ಷಗಿರಿ ಸಿಗೋ ಚಾನ್ಸಸ್ ಕಡಿಮೆನಾ? ಬಹಳ ಪಾಂಡಿತ್ಯ ಅಥವಾ ಅವರ ವಾಕ್ಚಾತುರ್ಯ ಇದರಲ್ಲೆಲ್ಲ ಸಾಟಿ ಇರೋರು ಯಾರೂ ಕಾಣಿಸ್ತಾ ಇಲ್ಲ. ಹಾಗಿದ್ದೂ ಕೂಡ ಅನುರಾಗ್ ಠಾಕೂರ್ ಅವರ ಬದಲು ದಕ್ಷಿಣದ ನಾಯಕರ ನೇಮಕ ಮಾಡುವಂಥ ಒಂದು ರಣತಂತ್ರ ರೆಡಿ ಆಗ್ತಿದೆ ಅನ್ನೋದು ಮಾಹಿತಿ. ಈಗ ಸದ್ಯ ಕೇಳಿ ಬರ್ತಾ ಇರೋ ಹೆಸರು ಯಾವುದು ಹಾಗಾದರೆ? ಕರ್ನಾಟಕದಿಂದ, ತಮಿಳುನಾಡು ಮತ್ತು ಆಂಧ್ರದಿಂದನೂ ಒಂದೊಂದು ಹೆಸರುಗಳು ಕೇಳಿ ಬರ್ತಿದ್ದಾವೆ. ಆದರೆ ಆ ಪೈಕಿ ಕರ್ನಾಟಕದ ಈ ನಾಯಕನಿಗೆ ಸಿಗುವಂಥ ಸಾಧ್ಯತೆಗಳು ದಟ್ಟವಾಗಿವೆಯಾ? ನೋಡಿ, ಮಾರ್ಚ್ 21-23 ಅವಧಿಯಲ್ಲಿ ಬೆಂಗಳೂರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅತ್ಯುನ್ನತ ಸಮಿತಿ ಅಖಿಲ ಭಾರತ ಪ್ರತಿನಿಧಿ ಸಭೆ ನಡೆಯುತ್ತೆ. ಅದಕ್ಕೂ ಮುಂಚಿತವಾಗಿ ಬಿಜೆಪಿಯ ಹೊಸ ರಾಷ್ಟ್ರೀಯ ಅಧ್ಯಕ್ಷ ನೇಮಕವಾಗುತ್ತೆ ಅಂತ ಹೇಳಲಾಗ್ತಿರೋದು. ಅಂದರೆ ಮಾರ್ಚ್ 21-23ರಲ್ಲಿ ನಡೆಯೋದು ತುಂಬ ಮಹತ್ವದ ಸಭೆ. ಅದಕ್ಕಿಂತ ಮುಂಚೆ ನೇಮಕ ಅಂತ ಸುದ್ದಿ. ಹೋಳಿ ಹಬ್ಬ ಅಂದರೆ ಮಾರ್ಚ್ 14ನೇ ತಾರೀಕಿನ ನಂತರ, ಮಾರ್ಚ್ 21ಕ್ಕೆ ಮುನ್ನ ಈ ಪ್ರಕ್ರಿಯೆ ಆಗಬೇಕು. ಅಂದರೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಿರೋದು. ಈಗ ಅಧಿಕೃತ ಆಯ್ಕೆ ಆಗಬೇಕಲ್ಲ ಚುನಾವಣಾ ಪ್ರಕ್ರಿಯೆ, ಅದಕ್ಕೆ 50% ಮಾನದಂಡ ಪೂರ್ಣಗೊಳಿಸೋದಕ್ಕೆ 18 ರಾಜ್ಯಗಳಲ್ಲಿ ಪಕ್ಷದ ಸಾಂಸ್ಥಿಕ ಚುನಾವಣೆ ನಡೆಸಬೇಕಲ್ವಾ? ಈವರೆಗೆ 12 ರಾಜ್ಯಗಳಲ್ಲಿ ಸಾಂಸ್ಥಿಕ ಚುನಾವಣೆ ಮುಕ್ತಾಯ ಆಗಿದೆ. 6 ರಾಜ್ಯಗಳಲ್ಲಿ ಮಾತ್ರ ಬಾಕಿ ಉಳ್ಕೊಂಡಿರೋದು. ಸಾಂಸ್ಥಿಕ ಚುನಾವಣೆಯನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ. ಅಂದರೆ ಈ ಡೆಡ್ ಲೈನ್ ಅಂತ ಹಾಕ್ಕೊಂಡಿದ್ದಾರಲ್ಲ ಈಗ ಹೋಳಿ ಹಬ್ಬದ ಬಳಿಕ ಅಂತ, ಅಷ್ಟರೊಳಗಡೆ 6 ರಾಜ್ಯಗಳದ್ದು ಮುಗಿಬೇಕು. ಸೊ ಇಡೀ ಸಾಂಸ್ಥಿಕ ಚುನಾವಣಾ ಪ್ರಕ್ರಿಯೆ ವಾರದೊಳಗಡೆ, ಈ ವೀಕ್ ಒಳಗಡೆ ಪೂರ್ಣಗೊಳ್ಳುವಂಥ ವಿಶ್ವಾಸ ಇದ್ದು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೆ ಮುಂಚೂಣಿಯಲ್ಲಿರೋ ಹೆಸರು ಯಾವ್ಯಾವುದು ಹಾಗಾದರೆ? ಬೇರೆ ಯಾರು ಅಲ್ಲ, ಪ್ರಹ್ಲಾದ್ ಜೋಶಿ ಅವರ ಹೆಸರು ಹಾಟ್ ಫೇವ್ರೇಟ್ ಆಗಿ ಕೇಳಿ ಬರ್ತಿರೋದು. ಈಗ ಅಮಿತ್ ಶಾ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಒಳ್ಳೆ ದೊಡ್ಡ ಖಾತೆಯನ್ನು ನಿಭಾಯಿಸ್ತಾ ಇದ್ದಾರೆ. ಪಕ್ಷನಿಷ್ಠರಾಗಿ ಮತ್ತು ಯಾವುದೇ ಡ್ಯಾಮೇಜ್ ಮಾಡುವಂಥ ಹೇಳಿಕೆಗಳು ಮತ್ತೊಂದು ಅಂತ ಕೊಡದೆ ಸಾಫ್ಟ್ ಆಗಿದ್ದುಕೊಂಡೇ ಹೈಕಮಾಂಡ್ ಗಮನ ಸೆಳೆದಿದ್ದಾರೆ. ಮನಸ್ಸನ್ನು ಗೆದ್ದಿರುವ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಖಾತೆಯನ್ನು ಕೂಡ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನುವಂಥ ಹೆಗ್ಗಳಿಕೆ ಪಡ್ಕೊಂಡಿರೋ ಪ್ರಹ್ಲಾದ್ ಜೋಶಿ ಅವರು ಈಗ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಲಿದ್ದಾರಾ ಅನ್ನೋದು ಕುತೂಹಲ. ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ, ಅಧ್ಯಕ್ಷ ಕುರ್ಚಿ ಏರಿದ್ರೆ ಸಚಿವ ಸ್ಥಾನ ಇರೋದಿಲ್ಲ. ಅದು ನಿರ್ಧಾರ ಮಾಡಿರೋದೆ ಹಿಂದೆನೆ. ಹಾಗಾಗಿ ನಡ್ಡಾ ಅವರು ಬಿಟ್ಟು ಕೊಡ್ತಾರೆ ಅಂತ ಅಂದುಕೊಂಡಿದ್ದು ಇಷ್ಟು ದಿನ ಬಂತು. ಈಗ ಪ್ರಹ್ಲಾದ್ ಜೋಶಿ ಅವರ ಆಯ್ಕೆಯ ದಟ್ಟ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಿರೋದು. ಇನ್ನು ಯಾರ್ಯಾರ ಹೆಸರು ಕೇಳಿ ಬರ್ತಿದೆ ಅಂದರೆ ನೋಡಿ, ಕಿಶನ್ ರೆಡ್ಡಿ ಅವರ ಹೆಸರಿದೆ, ಹಾಗೆ ವನತಿ ಶ್ರೀನಿವಾಸ್ ಅವರ ಹೆಸರಿದೆ, ಇನ್ನು ವಿನೋದ್ ತಾವ್ಡೆ, ಧರ್ಮೇಂದ್ರ ಪ್ರಧಾನ್,
ಇವರ ಹೆಸರು ಇದೆ. ದಕ್ಷಿಣದಿಂದ ಅಂತ ನೋಡೋಕೆ ಹೋದರೆ ಕಿಶನ್ ರೆಡ್ಡಿ, ಪುರಂದೇಶ್ವರಿ ಮತ್ತು ಪ್ರಹ್ಲಾದ್ ಜೋಶಿ ಅವರ ಹೆಸರು ಈಗ ಕೇಳಿ ಬರ್ತಾ ಇರೋದು. ತಮಿಳುನಾಡಿನ ವನತಿ ಶ್ರೀನಿವಾಸನ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಕುರ್ಚಿ ಭಾಗ್ಯ ಒಲಿಯಲಿದೆಯಾ ಅನ್ನೋದು ಕುತೂಹಲ. ಪೂರ್ಣಾವಧಿಗೆ 12ನೇ ಬಿಜೆಪಿ ಅಧ್ಯಕ್ಷರು. ಸೊ 12ನೇ ಅಧ್ಯಕ್ಷರು ಯಾರಾಗಲಿದ್ದಾರೆ ಅನ್ನೋದು ಕುತೂಹಲ. ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷ ಇಲ್ಲ, ಈಗ ದಕ್ಷಿಣದಲ್ಲಿ ಚುನಾವಣೆ ಇದೆ, ಅದರ ಜೊತೆಗೆ ಹೆಚ್ಚು ಗಮನ ಕೊಡಬೇಕಾಗಿದೆ. ದಕ್ಷಿಣದಲ್ಲಿ ಬಿಜೆಪಿಯನ್ನು ಸ್ವಂತ ಬಲದ ಮೇಲೆ ನೆಲೆಯೂರುವಂತೆ ಮಾಡೋದಕ್ಕೆ ಗಮನ ಹರಿಸಲೇಬೇಕಾಗಿದೆ ಬಿಜೆಪಿಗೆ. ಹಾಗಾಗಿ ಹೊಸ ಅಧ್ಯಕ್ಷರು ಈ ದಕ್ಷಿಣ ಭಾರತದವರೇ ಆಗಿರ್ತಾರೆ ಅನ್ನುವಂಥ ಚರ್ಚೆ ಸುಮಾರು ದಿನಗಳಿಂದ ನಡೀತಾ ಇದ್ದು, ಈಗ ಅದು ಮತ್ತಷ್ಟು ಬಲವಾಗ್ತಿದೆ ಆ ಚರ್ಚೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ದಕ್ಷಿಣ ಭಾರತದಿಂದ ಕೇಂದ್ರದ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರು ಆಯ್ಕೆಯಾಗ್ತಾರಾ ಅಥವಾ ಕೇಂದ್ರ ಸಚಿವರಾದ ಕರ್ನಾಟಕದ ಪ್ರಹ್ಲಾದ್ ಜೋಶಿ ಅವರು ಆಯ್ಕೆ ಆಗ್ತಾರಾ ಅನ್ನೋದೊಂದು ಚರ್ಚೆ ಈಗ ಶುರುವಾಗಿದೆ. ಹೆಸರಿಗೆ ದಗುಬಾಟಿ ಪುರಂದೇಶ್ವರಿ ಅವರ ವಿಚಾರ ಚರ್ಚೆ ಆಗ್ತಿದೆ. ಆದರೆ ಸದ್ಯಕ್ಕೆ ಅವ್ರಿಗೆ ಸಿಗುವಂಥ ಸಾಧ್ಯತೆ ಕಡಿಮೆ. ಯಾಕಂದರೆ NT ರಾಮರಾವ್ ಅವರ ಪುತ್ರಿ ಪುರಂದೇಶ್ವರಿ ತೆಲುಗುದೇಶಂ TDP ಮುಖ್ಯಸ್ಥ N ಚಂದ್ರಬಾಬು ನಾಯ್ಡು ಅವರ ಕಾರಣದಿಂದಾಗಿ ಅವ್ರಿಗೆ ಮಿಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅವ್ರಿಗೆ ಕೊಡೋ ಚಾನ್ಸಸ್ ಕಡಿಮೆ. ಸೊ ಕಿಶನ್ ರೆಡ್ಡಿ ಮತ್ತು ಪ್ರಹ್ಲಾದ್ ಜೋಶಿ ಇಬ್ಬರಲ್ಲಿ ಒಬ್ಬರಿಗೆ ಹುದ್ದೆ ಸಿಗಲಿದೆಯಾ? ಬಿಜೆಪಿ ಮಹಿಳಾ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷೆ ಕೊಯಮತ್ತೂರು ಶಾಸಕಿ ವನತಿ ಶ್ರೀನಿವಾಸನ್ ಅವರ ಹೆಸರು ಕೂಡ ಚರ್ಚೆಗೆ ಬರ್ತಾ ಇದೆ. ತಮಿಳುನಾಡಿನಲ್ಲಿ ಪಕ್ಷ ಬಲಪಡಿಸಬೇಕು ಮತ್ತು ಎಲೆಕ್ಷನ್ ಎಲ್ಲ ಬರ್ತಾ ಇದೆಯಲ್ಲ, ಮುಂದಿನ ವರ್ಷವೇ ವಿಧಾನಸಭಾ ಚುನಾವಣೆ ಬೇರೆ ಇರೋದ್ರಿಂದಾಗಿ ತಮಿಳುನಾಡಿನ ಕಡೆ ಗಮನ ಹರಿಸಬೇಕು ಅನ್ನೋದು ಸರಿ. ತಮಿಳುನಾಡಿನಲ್ಲಿ ಇನ್ನೂ 0 ಇಂದ ಸ್ಟಾರ್ಟ್ ಮಾಡಬೇಕಾಗಿದೆ. ಹಾಗಾಗಿ ತಮಿಳುನಾಡಿಗೆ ಅಧ್ಯಕ್ಷರನ್ನು ಅಲ್ಲಿಂದನೇ ಆಯ್ಕೆ ಮಾಡೋದ್ರಿಂದ ಅಷ್ಟು ಲಾಭ ಇದೆಯೋ ಈಗ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಗೊತ್ತಿಲ್ಲ. ಅಣ್ಣಾಮಲೈ ಅಷ್ಟು ಅಬ್ಬರಿಸಿಯೂ ಕೂಡ ಯಾವುದೂ ಫಲ ಸಿಗದೆ ಹೋಯಿತು. ಹಾಗಾಗಿ ಸದ್ಯಕ್ಕೀಗ ಕರ್ನಾಟಕ ಅಥವಾ ಕಿಶನ್ ರೆಡ್ಡಿ ಈ ಇಬ್ಬರ ಪೈಕಿ ಯಾರಾದರೂ ಆಗಬಹುದಾ ಅನ್ನೋ ಒಂದು ಕುತೂಹಲ ಶುರುವಾಗಿದೆ. ಇನ್ನು ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಅಮಿತ್ ಶಾ ಅವರು ಬರ್ತಿದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತ ಅವರು ಬರ್ತಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಏನು ಸ್ವಲ್ಪ ಸಮಯ ಅಷ್ಟೇ ಇರೋದ್ರಿಂದಾಗಿ ಉಳಿದ ಸಮಯದಲ್ಲಿ ಬಿಜೆಪಿಯ ಎರಡೂ ಬಣಗಳ ದೂರು ದುಮ್ಮಾನ ಏನಿದೆಯೋ ಅದನ್ನು ಆಲಿಸಲಿದ್ದಾರೆ ಅನ್ನೋದು ವಿಚಾರ. ಈಗ ಸದ್ಯ ಅಮಿತ್ ಶಾ ಅವರು ಒಂದು ಖಡಕ್ ಆದೇಶ ಹೊರಡಿಸಿದ್ದಾರೆ. ನಿಮಗೆ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಅಸಮಾಧಾನ ಇದೆಯಲ್ವಾ, ಸರಿ, ಪ್ರತಿ ಕ್ಷೇತ್ರವಾರು ಸರ್ವೆ ನಡೆಸಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ. ಆಗ ಯಾರು ತುಟಿಕ್ ಪಿಟಿಕ್ ಅನ್ನದೆ ಒಪ್ಕೊಳ್ಬೇಕು ಅನ್ನೋ ಮೂಲಕ ಸರ್ವೆಯ ಅಸ್ತ್ರವನ್ನು ಕೈಗೆತ್ಕೊಂಡಿದ್ದಾರೆ. ಈ ಹೊತ್ತಲ್ಲಿ ರೆಬಲ್ಗಳಿಗೆ ಬಿಸಿ ಮುಟ್ಟಿಸಲಿದ್ದಾರ ಅಮಿತ್ ಶಾ. ಇಷ್ಟೆಲ್ಲ ನಾವು ಉಪಾಯ ಕಂಡು ಹಿಡಿದ್ರು ನೀವು ನಿಮ್ಮದೇ ಸಮಾವೇಶ, ಸಪ್ರೇಟ್ ಮೀಟಿಂಗು ಅಂತ ಹೋಗ್ತಿದ್ದೀರಾ. ಅಧಿವೇಶನ ಹೊತ್ತಲ್ಲಿ ಶಾಸಕಾಂಗ ಸಭೆ, ಬಿಜೆಪಿಯ ಒಗ್ಗಟ್ಟು ಪ್ರದರ್ಶನ ಆಗಬೇಕು. ಆದರೆ ನಿಮ್ಮಲ್ಲೇ ಈ ಒಡಕು ಆಡಳಿತ ಪಕ್ಷಕ್ಕೆ ಅಸ್ತ್ರ ಸಿಗೋ ಥರ ಆಗಿದೆ. ಇದು ಬಹಳ ಡ್ಯಾಮೇಜಿಂಗ್ ಪಕ್ಷಕ್ಕೆ ಅಂತ ಬಿಸಿ ಮುಟ್ಟಿಸೋದಕ್ಕೆ ಅಮಿತ್ ಶಾ ಅವರು ಈ ಅವಕಾಶವನ್ನು ಬಳಸ್ಕೊಳ್ಬಹುದು. ಒಟ್ಟಿನಲ್ಲಿ ಈಗ ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಹೊಸ ಫಾರ್ಮುಲಾ ರೆಡಿ ಆಗಿದೆ. ಸರ್ವೆ ಮೂಲಕ ಆಯ್ಕೆ. ಮಾರ್ಚ್ 14ರಿಂದ 20 ಒಳಗಡೆ ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆ ಆಗೋದ್ರಿಂದ ಅದೇ ಸಮಯದಲ್ಲಿ ಕರ್ನಾಟಕದಲ್ಲೂ ಕೂಡ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದಕ್ಕೆ ಮುಹೂರ್ತ ಫಿಕ್ಸ್ ಆದಂತಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.